ಮಾನಸ ಅಮ್ಮನ್ ನೆನೆಸ್ಕೊಂಡು ಅಳ್ತಾ ಇದ್ದಾಳಪ್ಪ. ಸ್ಕೂಲಿಗೆ ಟೈಮ್ ಆಯ್ತು, ರೆಡಿ ಆಗ್ತಾ ಇಲ್ಲ, ಬೇಗ ಬಾರಪ್ಪ. ಇಲ್ಲಿ ಬರ್ಕೊಡ್ದು ಅಂತ ಹೇಳಿಲ್ಲ, ಮನೆಗೆ ಹೋಗು. ಶಿಂದೆ ಸರ್, ನಿಮ್ ಹೆಂಡತಿ ಸಾರಿ ತಾಯಿ ಇಲ್ದಿರೋ ಮಗು ಪರಿಸ್ಥಿತಿ ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಎಲ್ಲ ಕೆಲಸ ನಾವೇ ಮಾಡ್ಬೇಕಾಗತ್ತೆ ಅಲ್ವಾ? ನಮ್ ತಾಯಿ ಸತ್ತಿಲ್ಲ, ಇನ್ನ ಬದುಕಿದಾರ ಅಂಕಲ್. ಒಂದೇ ಒಂದು ಫೋನ್ ಹಾಕಿದ್ರೆ ಟ್ರಾನ್ಸ್ಫರ್ ಆಗಿ ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೊರಟೋಗ್ತೀಯಾ? ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆನೆ, ಪೋಸ್ಟ್ ಆಫೀಸಿಗಲ್ಲ. ಮದಕರೇ ಯಾರೋ ಕಾಂಜಿ ಪಿಂಜಿ ಅಲ್ಲ. ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಮಗಂದಿ ಇಬ್ಬರದು ಸಮಾಧಿ ಕಟ್ಬಿಡ್ತೀನಿ. ನಿನ್ ಕಾರ್ ಹತ್ತಮ್ಮ. ಮೇರಾ ಬೇಟಾ ಗೇಟ್ ತೆಗಿರೋ. ನಾನ್ ಬಂದ್ಬಿಟ್ಟೆ ಬಾಬ್ಜಿ, ನಾನ್ ಬಂದ್ಬಿಟ್ಟೆ. ನಿಮ್ಗೇನಾದ್ರೂ ಆಯ್ತು ಅಂದ್ರೆ ಈ ಹೋಮ್ ಮಿನಿಸ್ಟರ್ ಪದವಿನೇ ವೇಸ್ಟ್ ಬಾಬ್ಜಿ. ಮಾಫ್ ಕೀಜಿಯೇ ಬಾಬ್ಜಿ. ಆ ಡಿಸಿಪಿ ಎಲ್ಲಿದ್ರು ಈ ಕ್ಷಣ ಇಲ್ಲಿಗೆ ಬರಬೇಕು, ಹಾಗೆ ಮಾಡ್ತೀನಿ ಬಾಬ್ಜಿ. ಆ ಟಿಟ್ಲ ಏನಾದ್ರೂ ಬಂದ್ಬಿಟ್ಟ ಅಂದ್ರೆ ಇಡೀ ಊರ್ಗೆ ಬೆಂಕಿ ಇಟ್ಬಿಡ್ತಾನೆ, ಊರೆಲ್ಲ ಸ್ಮಶಾನ ಆಗೋಗುತ್ತೆ. ನನ್ನ ಇಲಾಖೆ ಅಧಿಕಾರಿಗಳೆಲ್ಲ ಗಡ 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 ಅಂತ ನಡಕ್ತಾರೆ. ನಿಮ್ಮ ಮಗ ಯಾವ ಲಾಕ ಬಂದಿದ್ರು ಬಾರಯ್ಯ, ಈಗ ಬರ್ತಾ ಇದೀಯಾ? ನಮಸ್ಕಾರ ಸರ್. ಇದಕ್ಕೇನ್ ಕಮ್ಮಿ ಇಲ್ಲ. ಇಲ್ಲಿ ವಾಡೇನೆ ಎತ್ಕೊಂಡು ಉರಿತಾ ಐತೆ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೆ? ಲಾಠಿ ಎಲ್ಲ ಆಡಿಸ್ತಾ ಇದ್ದ? ಲಾಠಿ ಲಾಠಿ ಕೆಲಸ ಕೊಟ್ಟು ತುಂಬಾ ವರ್ಷಗಳೇ ಆಗೋಯ್ತು ಸರ್. ಊರಲ್ಲಿ ಏನೇ ನಡೆದ್ರು ನೋಡಿದ್ರು ನೋಡದೇ ಇದ್ದಾಗಿರುವಂತ ಈ ಊರಿಗೆ ಡ್ಯೂಟಿಗೆ ಬಂದಾಗ ನೀವೇ ಹೇಳದಲ್ಲ ಸರ್, ಅದಕ್ಕೆ
ಕೈ ಕಟ್ಕೊಂಡ್ಬಿಟ್ಟಿದ್ದೀನಿ. ಮಾತಾಡ್ಬೇಡ. ಊರ್ ಬೇರೆ, ಬಾಬ್ಜಿ ಬೇರೆ. ಬಾಬ್ಜಿ ಅಂದ್ರೆ ಈ ಊರ್ಗೆ ಕಿಂಗ್ ಇದ್ದಂಗೆ. ಬಾಬ್ಜಿ ಮಗನ ಅರೆಸ್ಟ್ ಮಾಡಿದ್ನಲ್ಲ ಕುನ್ನಿ, ಅವನು ಯಾರು, ಎಲ್ಲಿದ್ದಾನೆ? ಮಾತಾಡಯ್ಯ. ಹೊಸದಾಗಿ ಬಂದಿರೋ ACP ಸರ್ ಮದಕರಿ. ಮಾತಾಡ್ಬೇಡ ಅಂತ ಇಲ್ಲ ಸೇರಿಸ್ತೆ. ಮಾತಾಡು. ನಾನ್ ಕರ್ಸ್ಕೊಳ್ಳೋದೇನ್ ಬಂದ್ ಸರ್, ರೆಗ್ಯುಲರ್ ಟ್ರಾನ್ಸ್ಫರ್ ಮೇಲೆ ಬಂದಿದ್ದಾನೆ. ಮಾತಾಡ್ಬೇಡ ಅಂದ್ರೆ ನಿನ್ ಗೊತ್ತಿಲ್ದಂಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ್ಬಿಟ್ಟಿದಲ್ಲ. ಆಫೀಸಲ್ಲಿ ಕೂತ್ಕೊಂಡು ನೀನೇನ್ ನಿದ್ದೆ ಮಾಡ್ತಿದ್ಯಾ? ಎಂತ ಅನಾಹುತ ನಡೆದೋಗಿದೆ ಇಲ್ಲಿ. ಏನ್ ಮಾಡೋದೀಗ? ಮಾತಾಡಯ್ಯ. ನಾನು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ಮಾತಾಡ್ಬೇಡ. ಕೆಲ್ಸಕ್ ಬಾರ್ದವ್ರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಾಗ್ಬಿಟ್ಟವ್ರೆ. ನೀನ್ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಮಧ್ಯಾಹ್ನದೊಳಗಾಗಿ ಬಾಬ್ಜಿ ಮಗ ಇಲ್ಲಿ ಇರ್ಬೇಕು. ಆ ತಿಕ್ರಿ ACP ಬಾಬ್ಜಿ ಕಾಲ್ ಕೆಳಗಡೆ ಬಿದ್ದಿರ್ಬೇಕು. ಮಾತಾಡಯ್ಯ. ಮಾತಾಡ್ತೀನಿ ಸರ್, ಖಂಡಿತವಾಗ್ಲೂ ಮಾತಾಡ್ತೀನಿ. ಈಗ ಹೊರಡ್ತೀನಿ. ಯಾರ್ಯಾರೋ ಬಂದ್ಬಿಡ್ತಾರೆ, ಮೈ ಮೇಲೆ ಯೂನಿಫಾರ್ಮ್ ಬೀಳ್ತಾ ಇದ್ದಾಗೆ ಹೀರೋಗಳಾಗ್ಬಿಡ್ತಾರೆ. ಏನೋ ಏನೋ ಸಾಧಿಸ್ಬಿಡ್ತೀನಿ ಅಂತ ಮನಸ್ಸಿಗೆ ಬಂದಾಗ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅವನ ಹತ್ರ ನಾನು ಮಾತು ಕೇಳಬೇಕು. ಫೈಲ್ ಕೇಳಿದ್ನಲ್ಲ, ತಂದಿದ್ದೀನಿ ಸರ್. ಕೊಡಿ. ಇಂಪ್ರೆಸಿವ್ ಟ್ರ್ಯಾಕ್ ರೆಕಾರ್ಡ್. ಎಸ್ ಸರ್. ಎಲ್ಲಿದ್ದಾನೆ? ಫೋನ್ ಮಾಡ್ಲಾ ಸರ್? ಕರೆಸ್ಬೇಕಾ? ಬೇಡ, ನಾನೇ ಬರ್ತೀನಿ. ಅಟೀಸ್ ಮದಕರಿ IPS, ಫಸ್ಟ್ ಪೋಸ್ಟಿಂಗ್ ಹುಬ್ಳಿ ಕರ್ನಾಟಕ. 4 ವರ್ಷ ಸರ್ವಿಸ್ ಅಲ್ಲಿ 4 ಪ್ರಮೋಷನ್, 10 ಟ್ರಾನ್ಸ್ಫರ್, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ರೆಕಾರ್ಡ್ ಚೆನ್ನಾಗಿದೆ. ಬರೀ ರೆಕಾರ್ಡ್ಸು ಮೆಡಲ್ಸು ಸಂಪಾದನೆ ಮಾಡಿದ್ರೆ ಸಾಲದು, ಮೈಯಲ್ಲಿ ಒಂಚೂರು ಭಯ ಭಕ್ತಿ ಇರಬೇಕು. ಅದು ನಿನಗಿನ್ನೂ ಅಭ್ಯಾಸ ಆದಾಗಿಲ್ಲ. ಭಯ ಅಂದ್ರೆ ಏನು, ಅದು ಯಾವಾಗ ಹೇಗ್ ಬರುತ್ತೆ ಅಂತ ಗೊತ್ತಾ? ನಡು ರಾತ್ರಿ ನಿದ್ದೆ ಮಾಡುವಾಗ ಬಾಗಿಲು ತಟ್ಟಿ ಶಬ್ದ ಕೇಳಿಸುತ್ತೆ. ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಕಾವಲ್ ಕಾಯ ಸೆಕ್ಯೂರಿಟಿಯನ್ನು ಕಾಣಿಸೋದಿಲ್ಲ. ಕಾಪಾಡ್ಕೊಳ್ಳೋಕೆ ಸರ್ವಿಸ್ ರಿವಾಲ್ವರು ಕೈಗೆ ಸಿಗೋದಿಲ್ಲ. ಸುತ್ತಮುತ್ತ ರೌಡಿಗಳ ಆರ್ಭಟ ಮಾತ್ರ ಕೇಳಿಸ್ತಾ ಇರುತ್ತೆ. ಆಗ ಹುಟ್ಟೋ ಭಯ ಹೇಗಿರುತ್ತೆ ಗೊತ್ತಾ? ಸಂಜೆ 4 ಗಂಟೆಗೆ ಬರಬೇಕಾದ ನಿನ್ನ ಮಗಳು ಸ್ಕೂಲಿಂದ ಬರೋದಿಲ್ಲ. ಸ್ಕೂಲ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ವಾಚ್ಮ್ಯಾನ್ ಆಗ್ಲೇ ಹೊರಟೋದ್ಲು ಅಂತ ಹೇಳ್ತಾನೆ. 6 ಆಗುತ್ತೆ, 7 ಆಗುತ್ತೆ, 8 ಆಗುತ್ತೆ, ನಿನ್ನ ಮಗಳ ಸುಳುವೇ ಸಿಕ್ಕಲ್ಲ. ರಾತ್ರಿ 10 ಗಂಟೆಗೆ ನಿನ್ನ ಮನೆ ಫೋನ್ ರಿಂಗ್ ಆಗುತ್ತೆ. ಆ ಫೋನ್ ತೆಗೆದ್ರೆ ಏನು ಕೇಳಬೇಕಾಗುತ್ತೋ ಅನ್ನೋ ಭಯ ಹೇಗಿರುತ್ತೆ ಗೊತ್ತಾ? ಮದಕರಿ, ಭಯ ಅನ್ನೋದು ತುಂಬಾ ಮೌಲ್ಯವಾದದ್ದು. ಅದನ್ನ ಕೀಳಾಕ್ ಕಾಣಬೇಡ. ಒನ್ ಶುಡ್ ಹ್ಯಾವ್ ಅನ್ ಹೆಲ್ತಿ ರೆಸ್ಪೆಕ್ಟ್ ಟುವರ್ಡ್ಸ್ ಫಿಯರ್. ಭಯ ಇಲ್ಲದೆ ಇರೋನು ಬಾಳೋದು ತುಂಬಾ ಕಷ್ಟ. ನನಗೆ ಭಯ ಇಲ್ಲ ಅಂತ